ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ, ಮೇಡಮ್ ಹೇಳಿದ್ರು ಒಂದೇ ತಿಂಗಳಲ್ಲಿ 2 ಸಿನಿಮಾ ಅಂತ. ಬಟ್ ಅದು ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸರ್ ಅಮೃತಾಂಜನ್ ಸೂಪರ್ ಹಿಟ್ ಆಯಿತು, ರಕ್ಕಸ ಪುರದೊಳ್ ಸೂಪರ್ ಹಿಟ್ ಆಯಿತು, ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನು ಡೇಟ್ ಅನೌನ್ಸ್ ಮಾಡೋಕ್ಕೆ ಅಂತಲೇ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದರೆ ಇಡೀ ತಂಡ, ಅಂದರೆ ವಿಜಯ್ ಆನಂದ್ ಸರ್ ಮುಂಚೆಯಿಂದನೂ ತುಂಬ ಸಿನಿಮಾಗಳಿಗೆ ರೈಟರಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಅವ್ರಿಗೊಂದು ಈ ಥರ ಸಿನಿಮಾ ಫುಲ್ಲು ಪ್ಲೇಟ್ಸ್ ಆಗಿ ಮಾಡೋವಂಥ ಸಿನಿಮಾ ಬೇಕಾಗಿತ್ತು. ಅಂದರೆ ಅವರು ತುಂಬ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ ಜನ. ಅಂದರೆ ಅವರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾಯಿತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಯಾಕೆಂದರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬ ದೊಡ್ಡದು ಆ್ಯಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಗಿಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ, ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಚೆನ್ನಾಗಿತ್ತು. ಅಂದರೆ ಒಂದು ರ್ಯಾಪೋ, ಅಂದರೆ ನಾನಾ ನೀನಾ ಅನ್ನೋ ಥರ ಎಲ್ಲ. ಅಂದರೆ ಈಗ ದೊಡ್ಡ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸಲ್ಲಿ ಮಾಡಿದ್ದೆ ಸರ್. ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ಮ ಜೊತೆ ಇತ್ತು, ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು. ಬಟ್ ಈ ಸಿನಿಮಾದಲ್ಲಿ ತುಂಬ ಲೆಂತ್, ಒಂದು ಜೊತೆಲೇ ಒಂದು ಕಾನ್ವರ್ಸೇಷನ್ ತುಂಬ ಬ್ಲೆಸ್ಡ್ ಅನ್ಸ್ಬಿಡ್ತು ನಮಗೆ. ಯಾಕೆಂದರೆ ನಿಮ್ಮನ್ನೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು. ಅದೊಂದು ನಾವು ಒಂದು ಫೋಟೋ ತಗೊಬೇಕು ನಿಮ್ಮ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದು ಅವಾಗ. ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ವಿ ಸರ್. ಇಡೀ ಫೋನಲ್ಲಿ ಒಂದು ಫೋಟೋ ಇಲ್ಲ ನಂದು ಶ್ವೇತಾ ಜೊತೆ. ಸರ್ ಇದ್ದಿದ್ದೇ ಒಂದು ಹುಡುಗಿ ಸರ್ ಸೆಟ್ಟಲ್ಲಿ. ಓಕೆ ಸರ್, ಚೆನ್ನಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದರೆ ಜನ ತುಂಬ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ದು ಅಮೃತಾಂಜನ್ ಸಿನಿಮಾ ಬಂದಾಗ ನಮ್ಗೆ ಗೊತ್ತಾಗಿದ್ದು. ಯಾಕೆಂದರೆ ಜನಕ್ಕೆ ನಗು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ. ಅಂದರೆ ನಗಬೇಕು ಅವರು. ತುಂಬ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡ ಇರುತ್ತೆ. ಅವ್ರಿಗೇನೋ ಒಂದು 2 ಸಿನಿಮಾಗೆ ಬರ್ತಾ ಇದ್ದಾರೆ ಅಂದರೆ ಅವ್ರು ನಗಬೇಕು, ಅದನ್ನೆಲ್ಲ ಮರ್ತ್ಬಿಟ್ಟು ಆಚೆ ಹೋಗ್ಬೇಕು. ಸೊ ಅದೇ ಥರ ಒಂದು ಸ್ಟ್ರೆಸ್ ರಿಲೀಫ್ ಮಾಡೋವಂಥ ಸಿನಿಮಾ ಈ ಸೂಪರ್ ಹಿಟ್ ಸಿನಿಮಾ. ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬ ಫನ್ ಎಂಜಾಯ್ ಮಾಡಿಬಿಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಅದೇ ಎಕ್ಸ್ಪೀರಿಯನ್ಸು, ಅದೇ ಫನ್ನು ನಿಮಗೆ 100% ಸಿನಿಮಾದಲ್ಲಿ ಸಿಗುತ್ತೆ. ದಯವಿಟ್ಟು 27th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ ಇದು. ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನಾದರೂ ಪ್ರಶ್ನೆ ಇದೆಯಾ ಸರ್? ಗೌರವ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸರ್, ಹೌ ಚಾಲೆಂಜಿಂಗ್ ಅಂತ ಕೇಳ್ತಿದ್ದಾರೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಯಾರ ಜೊತೆ ಸರ್? ಸಾಧು ಸರ್ ಕರೆಂಟೇ ಹೊಂಟಾಯ್ತು ಸರ್. ಇಲ್ಲ, ಸೌಂಡ್ ಬರ್ತಿದೆ, ಮಾತಾಡಿ. ಅದೇ ಭಯ ಆಗ್ಬಿಡ್ತು. ಅಂದ್ರೆ ಚಾಲೆಂಜ್ ಅನ್ನೋದಕ್ಕಿಂತ ಸರ್ಗೆ ಏನಂದ್ರೆ ಹೌದಾ, ಓಕೆ, ಬಂತು. ಇಲ್ಲ ಆಕ್ಚುಲಿ ಸರ್, 1 ನಿಮಿಷ ಪ್ಲೀಸ್. ಸುಖಿ ಭವ ಸಿನಿಮಾ ರಿಲೀಸ್ ಆಯ್ತು ಸರ್. ಇಲ್ಲ ಸರ್, ಇಲ್ಲ ಸಾಧು ಸರ್ ಜೊತೆ ಹೆಂಗೆ ಅಂದ್ರೆ ಅವರು ತುಂಬಾ ಸ್ಪೇಸ್ ಕೊಡ್ತಾ ಇದ್ರು. ಅಂದ್ರೆ ನಮ್ಗೆ ನಾವೇನಾದ್ರು ಸ್ವಲ್ಪ ಫ್ರೇಮಿಂದ ಆಚೆ ಇದ್ರೆ ಬರಪ್ಪ ಒಳಗಡೆ ಬರ್ರಿ, ಫ್ರೇಮ್ ಒಳಗಡೆ ಬನ್ನಿ ಅಂದ್ರೆ ಅದು ಅಂದ್ರೆ ನಾವು ಕಾಣಿಸ್ಕೊಬೇಕು ಅವ್ರ ಜೊತೆ ಅನ್ನೋದು ಅವ್ರಿಗೆ ಇತ್ತು. ಹಂಗಾಗಿ ನಮ್ಗಿನ್ನ ತುಂಬಾ ಚೆನ್ನಾಗಿ ಖುಷಿ. ಸುಖಿ ಭವ ಸರ್ ನಿಜವಾಗ್ಲು ನಂಗೆ ತುಂಬಾ ಜನ, ನಾನು ಸಿನಿಮಾ ನೋಡಿದೆ ಸರ್, ನಮ್ದು ಒಂದು ಸೀನ್ ಇದೆ, ಎಮೋಷನ್ ಸೀನು, ತುಂಬಾ ಜನ ಅಪ್ರಿಷಿಯೇಟ್ ಮಾಡಿದ್ರು ಅದಕ್ಕೆ. ಅಂದರೆ ನೀವು ಬರೀ ಕಾಮಿಡಿಯಲ್ಲಿ ನೋಡ್ತಾ ಇದ್ವಿ ನಾವು, ಬಟ್ ಅದೊಂದು ಸೀನ್ ಎಮೋಷನಲಿ ತುಂಬ ಕನೆಕ್ಟ್ ಆಯಿತು ನಮಗೆ ಅಂದ್ಬಿಟ್ಟು ತುಂಬ ಜನ ಹೇಳಿದ್ರು ನಮಗೆ. ಅದೊಂದು ಡಿಫ್ರೆಂಟ್ ಶೇಡ್ ನಮ್ಗೆ ತೋರಿಸಿರೋಂಥ ಸಿನಿಮಾ ಅದು. ಹೌದು. ಸೂಪರ್ ಹಿಟ್ಟಲ್ಲಿ ಏನಂದರೆ ಒಳ್ಳೆ ಫನ್ ಇದೆ ಸರ್. ಅಂದರೆ ನೀವು ಏನಂದರೆ ತೀರಾ ಅದ್ಭುತ, ಅಂದರೆ ಒಂದು ಫೀಲ್ ಗುಡ್. ನಿಮ್ಗೆ ಏನಂದ್ರೆ ನಗ್ತೀರಾ ಇಡೀ ಸಿನಿಮಾ. ಸರ್ ಆಡಿಯನ್ಸ್ಗೆ ಬೇಕಾಗಿರೋದೇ ಅದು ಸರ್. ಇವಾಗ ಅದೊಂದು 100% ಈ ಸಿನಿಮಾದಲ್ಲಿದೆ ಸರ್, ಅದೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.